ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಶನಿವಾರ ಒಂದು 6 ಗಂಟೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಏನು ವಿಡಿಯೋ ಅಂದರೆ ಕುಕ್ಕಿಂಗ್ ವಿಡಿಯೋ. ಏನು ಮಾಡ್ತಾಯಿದ್ದೀನಿ ಅಂದರೆ ಇವತ್ತು ನಾವು ಏನಪ್ಪ ಗಿಣ್ಣು ಮಾಡ್ತಾಯಿದ್ದೀನಿ, ಹಾಲ್ಗಿಣ್ಣು. ಅದಕ್ಕೋಸ್ಕರ ಹಾಲ್ಗಿಣ್ಣು ಹೇಗೆ ಮಾಡ್ತೀವಿ ಅಂತ ತೋರಿಸ್ತೀವಿ, ಬನ್ನಿ. ಪ್ಲೀಸ್ ಎಲ್ಲರೂ ನಂಗೆ ಸಪೋರ್ಟ್ ಮಾಡಿ. ಯಾರೂ ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ತಾ ಇಲ್ಲ, ಹಾಗೆ ನೋಡ್ತೀವಿ. ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ. ನಮ್ಮದು ಹಳ್ಳಿ ಜೀವನ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಸರಿ ಬನ್ನಿ, ಇವಾಗ ಗಿಣ್ಣ ಯಾವ ರೀತಿ ಮಾಡ್ತೀವಿ, ಏನೇನು ಹಾಕ್ತೀವಿ ಅಂತ ತೋರಿಸ್ತೀನಿ. ಇವಾಗ ಗಿಣ್ಣು ಮಾಡೋಕ್ಕೆ ಏನೇನು ತಗೊಂಡಿದ್ದೀವಿ ಅಂದರೆ ಇದು ಬೆಲ್ಲ, 3 ಅಚ್ಚು ಬೆಲ್ಲ ತಗೊಂಡಿದ್ದೀನಿ. ಇದು ಹಾಲು ಅರ್ಧ ಲೀಟ್ರ್ ಹಾಲು, ಮತ್ತು ಇದು ಕಳ್ಳ ಪುಡಿ ಮಾಡ್ಕೊಂಡಿರೋದು. ಜಾಸ್ತಿ ಏನು ಪುಡಿ ಮಾಡಿಲ್ಲ, ತರಿಯಾಗಿ ಪುಡಿ ಮಾಡೀನಿ. ಇದು ರವೆ, ಸಣ್ಣ ರವೆ. ಇದು ಕಾಯಿ 1.5 ಹೋಳನಷ್ಟು ಕಾಯಿ ತುರ್ಕೊಂಡೀನಿ. ಆಮೇಲೆ ತುರಿಯೋಕ್ಕಾಗಲ್ಲ ಅಂದ್ಬಿಟ್ಟು ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ಇವಾಗ ಹಾಲನ್ನ ಕಾಯಕ್ಕಿಟ್ಟಿನಿ. ಈ ತಪ್ಪಲಲ್ಲಿ 1 ತಪ್ಪಲ ಹಾಲು, ಇದು ಅರ್ಧ ಲೀಟ್ರ್ ಹಿಡಿತ. ಆ ತಪ್ಪಲ ಒಂದು ಅರ್ಧ ಲೋಟ ನೀರು ಹಾಕಿನಿ. ಇದು ಕಾಯಗಂಟ ಬೆಲ್ಲನ ಸಣ್ಣಗೆ ಕಟ್ ಮಾಡಿ ಮುರ್ಕೊತೀನಿ. ಇವಾಗ ಬೆಲ್ಲನ ಈ ರೀತಿ ಸಣ್ಣಗೆ ಮಾಡ್ಕೊಂಡು ಹಾಕ್ತೀನಿ. ಅದು ಚೆನ್ನಾಗಿ ಬೆಲ್ಲ ಕರಗಲಿ. ಈಗ ಬೆಲ್ಲ ಎಲ್ಲ ಕರಗೋಯ್ತು. ಇವಾಗ ರವೆ ಒಯ್ಬೇಕು. ಇದು 3 ಏಲಕ್ಕಿನ ಪುಡಿ ಮಾಡ್ಕೊಂಡು ಹಾಕತ್ತವನಿ. ಅದು ಈ ರೀತಿ ಕುದಿತಾನ. ಇದಕ್ಕೆ ಕಳ್ಳ ಮತ್ತು ಕಾಯಿ 2 ಹಾಕಬೇಕು. ಇವಾಗ ಹಳ್ಳ ಮತ್ತು ಕಾಯಿ 2 ಹಾಕಿ ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ. ಇಟ್ಕಪ್ಪ ಹಿಂಗೆ ಇಟ್ಕಪ್ಪ ಕಾಣಲಿ, ಕಾಣಲ್ಲ. ಇದಕ್ಕೆ ಮುಂಚೆ ತಿನ್ಕೊಬಿಡವ, ಬೇಡವಾ ಮಮ್ಮಿ? ಇರಿ ಸರಿ ಆಯ್ತಾ? 6 ಗಂಟೆ ಕುಂತ್ಕೊ. ಅದಕ್ಕೆ ತಿಂತು ರೆಡಿ ಆಯಿತು ಗಿಣ್ಣು. ಸ್ವಲ್ಪ ಈ ಗಿಣ್ಣು ವಿಡಿಯೋ ಹೇಗನ್ನಿಸ್ತು ಅಂತ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ನೋಡೋಕೆ ಹೋಗಬೇಡಿ. ಬೇಡ ಇರಪ್ಪ, ಟಾರ್ಚು ಇಲ್ಲ ಮೊಬೈಲಲ್ಲಿ, ಬ್ಯಾಟ್ರಿ ಆನ್ ಐತೆ ಇಲ್ಲ, ಚಾರ್ಜು ಬರೀ 10% ಇರೋದು. ಅದಕ್ಕೋಸ್ಕರ ನೋಡಿ ಈ ರೀತಿ ಚೆನ್ನಾಗದ. ಈ ರೀತಿ ಅದ ಗಿಣ್ಣು. ಗಿಣ್ಣು ರೆಡಿ ಆಯಿತು. ಈಗ 5 ನಿಮಿಷ ಇದನ್ನ ಮುಚ್ಚಿಡ್ತೀನಿ. ಆಮೇಲಿಂದ ಎಲ್ಲರಿಗೂ ಹಾಕ್ಕೊಡ್ತೀನಿ. ಚೆನ್ನಾಗಿದ್ದ ಗಿಣ್ಣು ನೋಡಿ, ಗಿಣ್ಣು ಮಾಡೀನಿ. ಅಲ್ಲಿ ಲೈಟ್ ಕಾಣ್ತಿದ್ದಿಲ್ಲ, ಇವಾಗ ಚೆನ್ನಾಗಿ ಕಾಣ್ತಾ ಅದ. ಇದೇ ರೀತಿ ಅದ ಸಿಂಪಲ್ ಗಿಣ್ಣು ಹಾಲಲ್ಲಿ ಮಾಡಿಲ್ಲ, ಮಾಮೂಲಿ ಹಾಲಲ್ಲೇ ಮಾಡಿರೋದು. ಗಿಣ್ಣಲ್ಲಿ ಆಗಿದ್ರೆ ಇನ್ನೂ ಚೆನ್ನಾಗಿರೋದು. ಬಾಯ್ ಫ್ರೆಂಡ್ಸ್. ಹೇಗೆ ಮಾಡಿದೆ ಅಂತ ನೋಡಿದ್ರಲ್ಲ. ನಾವು ಗಿಣ್ಣು ಹಾಲಲ್ಲಿ ಮಾಡಿಲ್ಲ, ಅದನ್ನು ಮಾಮೂಲಿ ಹಸು ಹಾಲಲ್ಲೇ ಮಾಡಿರೋದು. ಅದು ಏನಂದ್ರೆ ಫಸ್ಟು ಕರು ಹಾಕುತ್ತಲ್ಲ, ಆವಾಗ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಗಿಣ್ಣು. ಇವಾಗ ಏನಂದ್ರೆ ನನ್ನ ಮಗ ಅದು ಯಾಕೆ ಬಾಂಗ್ಸ್ಕೊಬಿಟ್ಟಿದ್ದು ನನಗದ ಗಿಣ್ಣು ಬೇಕು ಅಂತೀನಿ. ಅದಕ್ಕೆ ಹಸು ಹಾಲಲ್ಲೇ ಮಾಡಿಕೊಟ್ಟಿದ್ವಿ. ಮತ್ತು ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ನೋಡೋಕ್ಕೆ ಹೋಗಬೇಡಿ. ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.